ಈಗ ನಾರ್ವೆ ದೇಶದಲ್ಲಿ ಪತ್ರಕರ್ತರ ಪ್ರಶ್ನೆನ ಫೇಸ್ ಮಾಡಿಲ್ಲ ಅನ್ನೋದು ಬಹಳ ಟೀಕೆ. ನೋಡಿದೆ ಅಲ್ರಿ, ಅವ್ರು ಹೇಳ್ತಾರೆ ಮಿಸ್ಟರ್ ಮೋದಿ, ವೈ ಆರ್ ಯು ನಾಟ್ ಟ್ರೈಂಗ್ ಟು ಅಡ್ರೆಸ್ ದಿಸ್ ಇಶ್ಯೂ, ವಿ ಆರ್ ಅ ಫ್ರೀ ಡೆಮೋಕ್ರೆಟಿಕ್ ಪ್ರೆಸ್ ಕಂಟ್ರಿ. ನಾವು ಫ್ರೀ ನಂಬರ್ 1 ಇದ್ದಾರೆ ಪ್ರೆಸ್ ಫ್ರೀಡಮ್ ನಲ್ಲಿ. ನಾರ್ವೆ ನಂಬರ್ 1 ಇದೆ, ನಾವು 157ನೇ ಸ್ಥಾನದಲ್ಲಿದ್ದೀವಿ. ಪ್ರೆಸ್ ಫ್ರೀಡಮ್ ನಲ್ಲಿ ಭಾರತ ದೇಶ 157ನೇ ಸ್ಥಾನದಲ್ಲಿದೆ. ನಾರ್ವೆಲ್ ಇರತಕ್ಕಂಥ ಒಬ್ಬ ಜರ್ನಲಿಸ್ಟು ಮೋದಿ ಸಾಹೇಬ್ರಿಗೆ ಕೇಳ್ತಾರೆ, ವೈ ಆರ್ ಯು ನಾಟ್ ಟೇಕಿಂಗ್ ಕ್ವಶನ್ಸ್, ಯಾಕೆ ತಗೋಬಾರ್ದು? ಈ ದೇಶದ ಪ್ರತಿಯೊಬ್ಬರು ಯುವಕರು, ಬಿಜೆಪಿ ಮುಖಂಡರು ಕೂಡ ನಾನು ಮನವಿ ಮಾಡಿ ಕೇಳ್ತೀನಿ, ಪ್ರಧಾನಮಂತ್ರಿಯವರು ಯಾಕೆ ಪ್ರೆಸ್ ಮಾಡಬಾರ್ದು? ಪ್ರೆಸ್ಸಿಗೆ ಯಾಕೆ ಉತ್ತರ ಕೊಡಬಾರ್ದು? ಟೆಲಿಪ್ರಾಂಪ್ಟರ್ ಬಿಟ್ಟು ಯಾವಾಗ ಮಾತಾಡ್ತಾರೆ? ಟೆಲಿಪ್ರಾಂಪ್ಟರ್ ಬಿಟ್ಟು ಮೋದಿ ಸಾಹೇಬ್ರು ಯಾವಾಗ ಮಾತನಾಡ್ತಾರೆ ಅಂತ ಪ್ರಶ್ನೆ ನೀವು ಕೇಳಕ್ಕೆ ಚಾಲು ಮಾಡ್ರಿ. ಭಾಷಣಗಳು ಟೆಲಿಪ್ರಾಂಪ್ಟರು, ನೀವು ಪ್ರೆಸ್ ಮೀಟ್ ಮಾಡಿದ್ರು ಟೆಲಿಪ್ರಾಂಪ್ಟರ್ ಬೇಕು. ಟೆಲಿಪ್ರಾಂಪ್ಟರ್ ಇಲ್ಲರಾಗ ನಮ್ಮ ಪ್ರಧಾನಮಂತ್ರಿ ಮಾತಾಡಕ್ಕೆ ಬರಲ್ವಾ? ಅದಕ್ಕೆ ನಿಮ್ದು ಪ್ರಧಾನಮಂತ್ರಿಯವರ ಬುದ್ಧಿವಂತಿಕೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದ್ರೆ ಒಂದು ಸಲ ಪ್ರೆಸ್ ಮೀಟ್ ಮಾಡ್ರಿ, ಇಡೀ ದೇಶಕ್ಕೆ ಗುರ್ತಾಗುತ್ತಂತಕ್ಕಂಥ ನಮ್ಮ ವಾದ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದು 4ನೇದಿದ್ದು ಡೂಪ್ಲಿಕೇಟ್, 6ನೇ ಸ್ಥಾನ ಒರಿಜಿನಲ್. ಆರ್ಥಿಕ ಪರಿಸ್ಥಿತಿ ಏನಿದೆಯಲ್ಲ ಇದಕ್ಕಿಂತ ವರ್ಸ್ಟ್ ಇದೀವಿ. ಅಲ್ಲಿಗೂ ಇವತ್ತು IMF ನಮಗೆ ರೇಟಿಂಗ್ ಕೊಟ್ಟಿರ್ತಕ್ಕಂಥ ಸಿ ಗ್ರೇಡ್ ಕೊಟ್ಟಿದ್ದಾರೆ, ಯಾಕಂದ್ರೆ ಮ್ಯಾನಿಪುಲೇಷನ್ ಮಾಡಿದ್ದಾರೆ. 4 ಬಂದಾಗ ದೊಡ್ಡ ಸೆಲೆಬ್ರೇಷನ್ ಆಯ್ತು, 6 ಬಂದಾಗ ಯಾರು ಮಾತಾಡ್ತಿಲ್ಲ. ಈಗ ನೀಟ್ ಬಗ್ಗೆನೂ ಯಾರು ಮಾತಾಡಲ್ಲ. ಈಗ ಒಂದೇ ಒಂದು ಹೇಳಿ ಮುಗಿಸ್ತೀನಿ, ನೀವು ದಯಮಾಡಿ ಸ್ವಲ್ಪ ಪತ್ರಿಕಾ ಮಾಧ್ಯಮರು ಮನವಿ ಮಾಡ್ಕೊಳ್ತೇವೆ, ಒಂದು ವ್ಯಾಪಮ್ ಕೇಸ್ ಇಶ್ಯೂ ಆಗಲಿ. ವ್ಯಾಪಮ್ ಕೇಸ್ನಲ್ಲಿ ಮಧ್ಯಪ್ರದೇಶನಲ್ಲಿ 44 ಜನ ಮರ್ಡರ್ ಆಗಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಬಿಜೆಪಿ ಕೇಳಕ್ ಚಾಕ್ ಮಾಡ್ರಿ, ಮಾತಾಡಿಸ್ರಿ ಅವ್ರ ಕೂಟ. ಯಾಕಂದ್ರೆ ಎಲ್ಲ ಬರೋದು ಕಾಂಗ್ರೆಸ್ಗೆ ಬೈಯೋದು. 20ಕ್ಕೂ ಹೆಚ್ಚು ಸ್ಟೇಟ್ ಇವತ್ತು ಅವರೇ ಇದ್ದಾರೆ. ಮತ್ತೆ ಈ ದೇಶ ಈ ಪರಿಸ್ಥಿತಿಯಲ್ಲಿ ಯಾಕಿದೆ?